ಇದ್ರೆ ಕೇಳಿ. ಹಾಂ, ಈಗಾಗಲೇ ಎಲ್ಲ ಸೂಕ್ತವಾದಂಥ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೇವೆ. ಇದೊಂದು ಇಂಪಾರ್ಟೆಂಟ್, ಒಂದು ನಿಮಿಷ ಕೂತ್ಕೊಳ್ಳಿ. ಮಂಗಳೂರಿನಲ್ಲಿ ನಡೆದಂಥ ಘಟನೆ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಜಿಲ್ಲಾ ಸಚಿವರು ಮಾನ್ಯ ದಿನೇಶ್ ಗುಂಡೂರಾಯರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ನಡೆದಂಥ ಕೊಲೆ ಬಗ್ಗೆ ಕೂಡ ನಾನೇ ಖುದ್ದಾಗಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಆ್ಯಂಟಿ ಕಮ್ಯುನಲ್ ಫೋರ್ಸ್, ಯಾವ ರೀತಿ ಆ್ಯಂಟಿ ನಕ್ಸಲೈಟ್ ಫೋರ್ಸನ್ನು ನಾವು ರಾಜ್ಯದಲ್ಲಿ ಮಾಡಿದ್ದೋ ಅದೇ ರೀತಿಯಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಸರ್ಕಾರ ಮಾಡುತ್ತೆ ಅಂತೇಳಿ ಘೋಷಣೆ ಮಾಡಿ ಬಂದಿದೆ. ಈಗ ಅದಕ್ಕೆ ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ. ತಯಾರಿ ನಡೆದಿದೆ. ಯಾಕೆಂದರೆ ಅವರಿಗೆ ಒಂದಿಷ್ಟು ಅವರಿಗೆ ಬೇರೆ ಯೂನಿಫಾರ್ಮ್ ಕೊಡಬೇಕು, ಅವರಿಗೆ ಬೇರೆ ಪವರ್ಸ್ ಕೊಡಬೇಕು, ಅವರಿಗೆ ಬೇರೆ ರೀತಿಯಲ್ಲಿ ವಾಹನಗಳು ಮತ್ತೊಂದು ಎಲ್ಲ ಕೊಡಬೇಕು. ಅದನ್ನು ಈ ತಿಂಗಳ ಬಹುಶಃ 1 ವಾರ 10 ದಿವಸದೊಳಗಾಗಿ ನಾವು ಅವರನ್ನು ಫಾರ್ಮೇಷನ್ ಮಾಡಿ ಸ್ಟ್ರಕ್ಚರ್ ಮಾಡಿ ಅವ್ರನ್ನ ಆ 3 ಜಿಲ್ಲೆಗೆ ಕಳಿಸ್ಕೊಡ್ತೀವಿ. ಆ ಫೋರ್ಸು ಅವ್ರಿಗೇನು ನಾವು ಗೈಡ್ಲೈನ್ಸ್ ಕೊಟ್ಟಿರ್ತೀವಿ, ತೀರ್ಮಾನಗಳು ಕೊಟ್ಟಿರ್ತೀವಿ, ಆ ಪ್ರಕಾರ ಕೆಲಸ ಮಾಡ್ತಾರೆ. ಇದನ್ನು ನಾವು ಆ್ಯಂಟಿ ನಕ್ಸಲ್ಸ್ ಮಾದರಿಯಲ್ಲೇ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡಿದ್ದೀವಿ. ಆಗಲೇ ಸರ್ಕಾರಿ ಆದೇಶ ಬಂದಿದೆ. ಅದನ್ನು ನಾವು ಎನ್ಫೋರ್ಸ್ಮೆಂಟ್ ಕಳಿಸ್ತೇವೆ. ಸುಮಾರು 300 ಜನ ಈಗಾಗಲೇ ಡ್ರಾಫ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು DIG ಇರ್ತಾರೆ, ಒಬ್ಬರು SP ಇರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳು, DYSPಗಳು ಮತ್ತು ಸಿಬ್ಬಂದಿಗಳು. ಅವ್ರನ್ನೆಲ್ಲ ಇಷ್ಟಿಷ್ಟು ಜನ ಇರಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಅದನ್ನೆಲ್ಲ ಎಲ್ಲೆಲ್ಲಿಂದ ಡ್ರಾ ಮಾಡಬೇಕು ಅಂತೇಳಿ ಅದನ್ನೆಲ್ಲ, ಏಕೆಂದರೆ ಇದು ಸ್ಪೆಷಲಿಸ್ಟ್ ಫೋರ್ಸು, ಅದಕ್ಕೆ ಸ್ವಲ್ಪ ಅವರಿಗೆ ಟ್ರೈನಿಂಗು ಬೇಕಾಗ್ತದೆ. ಅದನ್ನು ಅಲ್ಲಿ ನಮ್ಮ ANF ಸೆಂಟ್ರ್ ಏನಿದೆ ಕಾರ್ಕಳದಲ್ಲಿ, ಅಲ್ಲೇ ಅವರಿಗೆ ಟ್ರೈನಿಂಗು ಕೊಡ್ತೀವಿ. ನಾವು ಯಾರನ್ನೂ ಟಾರ್ಗೆಟ್ ಮಾಡಲ್ಲ. ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತೊಗೊತೀವಿ. ನಾವು ಯಾವ ಮುಲಾಜ ಇಲ್ಲ. ನಾವು ನೋಡ್ರಿ, ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಹೋಗ್ತೀವಿ. ಅವ್ರು ಯಾರನ್ನಾಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ನಾವು ಯಾವ ಮುಲಾಜಿಲ್ಲ. ಕಾನೂನು ವಿರುದ್ಧ ಇಲ್ಲಾಂದರೆ ನಿಮ್ಗೆ ಯಾಕೆ? ಕಾನೂನಿಗೆ ವಿರುದ್ಧ ಹೋದರೆ ಮಾತ್ರ ಇದನ್ನು ನಾವು ಎನ್ಫೋರ್ಸ್ ಮಾಡ್ತೀವಿ. ಬಿಟ್ಟರೆ ನಾರ್ಮಲಾಗಿ ಜನ ಇರೋರು ಇರ್ತಾರಪ್ಪ. ನೋಡಿ, ನಾವು ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದರಿಂದ ಈಗ ನಾವು ಜನಸಮುದಾಯಕ್ಕೆ, ಮಂಗಳೂರಿನ ಜನತೆಗೆ ಮನವಿ ಮಾಡ್ತೀನಿ ನಾನು. ಮಂಗಳೂರು ಮತ್ತು ಉಡುಪಿ ಆ ಕೋಸ್ಟಲ್ ಏನಿದೆ, ಆ ಜನ ಭಾಳ ಬುದ್ಧಿವಂತರಿದ್ದಾರೆ. ಅವರೆಲ್ಲರೂ ಸಹಕರಿಸಿದರೆ ಇದು ನಿಂತೋಗುತ್ತೆ. ಅದರಿಂದ ಕೋಮು ಸೌಹಾರ್ದತೆ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ, ಇಡೀ ರಾಜ್ಯದಲ್ಲಿ ಬಂದಾಗ ಇವ್ಯಾವ ಘಟನೆಗಳು ಆಗಲ್ಲ. ನೋಡಿ, ಇಡೀ ಲಾ ಆ್ಯಂಡ್ ಆರ್ಡ್ರು ನಾವು ಒಂದು ಸ್ಪೆಷಲೈಸ್ಡು ದೃಷ್ಟಿಯಿಂದ ನೋಡ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಅದನ್ನು ನಾನು ಹೇಳಿರೋದಲ್ಲ, ಹೈದರಾಬಾದಿನ ವಿಶ್ವವಿದ್ಯಾನಿಲಯದವರು ಸ್ಟಡಿ ಮಾಡಿ ಬೇರೆ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿ ಕರ್ನಾಟಕ ಇಸ್ ದಿ ಸೇಫೆಸ್ಟ್ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದರೆ ತಪ್ಪಾಗುತ್ತೆ. ಒಬ್ಬ ಗೃಹ ಸಚಿವನಾಗಿ ನಾನೇ ಹೇಳ್ಕೊಳ್ಳೋದಲ್ಲ, ನಿಜ. ಇಲ್ಲಿ ಅಲ್ಲಿ ಮರ್ಡರ್ ಆಗಿದೆ. ಅದನ್ನು ನಾವು ಕಾನೂನು ಪ್ರಕಾರ 99% ಆಫ್ ದಿ ಮರ್ಡರ್ಸ್ ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಾಕಿದ್ವಿ. 99%. ನಾವು ಯಾವ ಮುಲಾಜ್ ಯಾರನ್ನೂ ಬಿಟ್ಟಿಲ್ಲ. ಏನೋ ಬಿಟ್ಬಿಟ್ಟಿದ್ದಾರೆ, ಅವ್ರನ್ನ ಹಿಡದೇ ಇಲ್ಲ ಅಂತ ಅದಲ್ಲ. 99% ಮರ್ಡರರ್ಸ್ನ ಇವತ್ತು ನಮ್ಮಲ್ಲಿ ಹಿಡಿದಾಕಿದ್ದೀವಿ. ಅದರಿಂದ ಇದು ಆದಾಗ ತಕ್ಷಣ ಆಗಬಾರ್ದು, ಯಾವ ಕಾರಣಕ್ಕೂ ಆಗಬಾರ್ದು.
ಆದರೆ ಈ ಘಟನೆಗಳು ನಡೆದೋದಾದ್ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಅದನ್ನು ಮುಲಾಜಿಲ್ಲದೆ ತಗೊಳ್ಳಿ. ಅಪರಾಧಗಳು ಜಾಸ್ತಿ ಆಗ್ತಾ ಇದೆ, ಇಲಾಖೆ ಸುಧಾರಣೆಗಳಿಗೆ ಏನಾದರೂ ಕ್ರಮ? ಅಲ್ಲಲ್ಲ, ಅಪರಾಧ ಅದನ್ನೇ ಹೇಳಿದ್ದು. ಡೇಟಾ ನಿಮಗೆ ಕೊಡ್ತೀನಿ ಬೇಕಾದ್ರೆ ಇನ್ನೊಂದಿನ ಅದಕ್ಕೆ ಬೇಕಾದ್ರೆ ಇಟ್ಕೊಳ್ಳೋಣ. ಕಳೆದ ವರ್ಷದ ಡೇಟಾ ನೋಡಿದ್ರೆ ಮರ್ಡರ್ಸು ಕಡಿಮೆ ಆಗಿದೆ, ಕಳೆದ ವರ್ಷದ ಕ್ರೈಮ್ ರೇಟ್ ನೋಡಿದ್ರೆ ಕಡಿಮೆ ಆಗಿದೆ.